ಅವ್ರ ಕಳ್ಸಿ ನೀನು ಕಳ್ಸಿ. ಇತಿಹಾಸ ಪ್ರಸಿದ್ಧ ಶ್ರೀ ಷಣ್ಮಾತ್ಮ ಸ್ವಾಮಿ ದೇವಾಲಯದ ರಥೋತ್ಸವ 71ನೇ ವರ್ಷದ ರಥೋತ್ಸವ ಈ ಬಾರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ನೆರವೇರಿಸಿಕೊಟ್ಟಿದ್ದಾರೆ. ಸ್ವಾಮಿಯ ಆಶೀರ್ವಾದ ಸದಾಕಾಲ ನಮ್ಮ ತಾಲೂಕ್ ಮೇಲೆ, ನಮ್ಮ ಮಧುರೆ ಹೋಬಳಿ ಮೇಲೆ ಮುಂದುವರಿತಾ ಇದೆ. ಈ ವರ್ಷ 71ನೇ ವರ್ಷದ ಪ್ರಯುಕ್ತ ನೂತನವಾಗಿ ಒಂದು ಪ್ರಯತ್ನವನ್ನ ನಮ್ಮ ಸಮಿತಿಯವರು, ದೇವಸ್ಥಾನದ ಸಮಿತಿಯವರು ಮತ್ತು ಇಡೀ ಹೋಬಳಿಯವರು 101 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 1ನೇ ತಾರೀಕು ಆ ಕಾರ್ಯಕ್ರಮ ನಮ್ಮ ಮಧುರೆ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಇಡೀ ಹೋಬಳಿಯಲ್ಲಿರುವಂತಹ ಎಲ್ಲಾ ಉತ್ಸವ ಮೂರ್ತಿಗಳನ್ನ ತಂದು 101 ದೇವರುಗಳನ್ನ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಮಸ್ತ ಭಕ್ತಾದಿಗಳಿಗೆ ಷಣ್ಮಾತ್ಮ ಸ್ವಾಮಿಯ ಆಶೀರ್ವಾದದ ಜೊತೆಗೆ 101 ದೇವಾನುದೇವತೆಗಳ ಆಶೀರ್ವಾದಕ್ಕೆ ಈಗ ನಮ್ಮ ದೇವಸ್ಥಾನದ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ಇದು ತುಂಬಾ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ತೇರು ನಿರ್ವಿಘ್ನವಾಗಿ ಆರಾಮಾಗಿ ಅರ್ಧ ಗಂಟೆಗಳ ಕಾಲ ತೇರು ಎಲ್ಲ ಮುಖ್ಯ ಬೀದಿಗಳಲ್ಲಿ ನಡೆದಿದೆ. ಸ್ವಾಮಿ ಆಶೀರ್ವಾದ ಸರ್ವರಿಗೂ ಇರುತ್ತೆ. ಷಣ್ಮಾತ್ಮ ಸ್ವಾಮಿ ಆಶೀರ್ವಾದದಿಂದ ಈ ವರ್ಷನೂ ಉತ್ತಮವಾದಂತಹ ಮಳೆ ಬೆಳೆ ಆಗಿ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಅಂತ ಕೋರ್ಕೊತೀವಿ. ಇವತ್ತು 71ನೇ ವರ್ಷದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಇವತ್ತೂ ಸಹ ಅದ್ದೂರಿಯಾಗಿ ನಡೀತಾ ಇದೆ. ಅಂದ್ರೆ 70 ವರ್ಷ ತುಂಬಿದೆ ಅಲ್ವಾ ನಮ್ಮ ದೇವಸ್ಥಾನಕ್ಕೆ, ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಅದರ ವಿಶೇಷ ಅಂದ್ರೆ ಈ ವರ್ಷ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ ಸತತವಾಗಿ 7 ದಿನ ನಾಟಕ ಅದೆಲ್ಲ ನಡೀತಾ ಇತ್ತು. ಆದ್ರೆ ಈ ವರ್ಷ ಬಂದು ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಟಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಟಿಕೆಡಿ, ಈ ತರ ಹಲವಾರು ಕಲಾವಿದರು ಸಹ ಬರ್ತಾ ಇದ್ದಾರೆ. 1ನೇ ತಾರೀಕು ತುಂಬಾ ಅದ್ದೂರಿಯಾಗಿ 101 ರಥಗಳು ಸಹ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹೇಮಂತ್ ಸಿಂಗರ್ ಅವ್ರ ಕಡೆಯಿಂದನೂ ಸಹ ಈವೆಂಟ್ಸ್ ಇದೆ. ನಿಜವಾಗ್ಲೂ ಈ ವರ್ಷ ಹೇಳ್ಬೇಕು ಅಂದ್ರೆ ತುಂಬಾ ಅದ್ದೂರಿ ಅಂತಾನೆ ಹೇಳ್ಬೋದು. 70 ವರ್ಷ ಆಯ್ತು ಅಂತ ಹೇಳೋದಿಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬರ್ತಾ ಬರ್ತಾ ನಮ್ಮ ದೇವಸ್ಥಾನ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಅದು ಹೇಳೋದಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಶನಿಮಾತ್ಮ ಅಂದ್ರೆ ಕ್ರೂರ ಅಂತಾರೆ, ಬಟ್ ಕ್ರೂರ ಅಲ್ಲ, ಇದು ಶಾಂತ ರೂಪ. ಸೊ ಇಲ್ಲಿ ಯಾರೇ ಒಂದು ಬರೇ ಕೈಯಲ್ಲಿ ಏನು ಇಲ್ದಿರ ಬಂದ್ರು ಸಹ ಅವ್ರಿಗೆಲ್ಲರಿಗೂ ಸಹ ಒಂದು ಏನೋ ಒಂದು ದಾರಿ ಅಂತ ನಮ್ಮ ಶನಿಮಾತ್ಮ ದಾರಿ ಅಂತ ತೋರಿಸುತ್ತೆ. ಎಲ್ಲಾ ಭಕ್ತಾದಿಗಳು ಸಹ ಕರ್ನಾಟಕದಿಂದ ತುಂಬಾ ಜನ ಬರ್ತಾನೆ ಇರ್ತಾರೆ. ಎಲ್ಲ ಕಡೆಯಿಂದನೂ ಬರ್ತಾರೆ. ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು, ಮತ್ತೆ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಫುಲ್ಲು ಎಲ್ಲರೂ ಬರ್ತಾರೆ. ಅಷ್ಟೇ ಸಾಲದು ಅಂತ ಕರ್ನಾಟಕದ ಜಿಲ್ಲೆಯಿಂದನೂ ಸಹ ಬರ್ತಾ ಇದ್ದಾರೆ. ವರ್ಷನೂ ಸಹ ತುಂಬಾ ಹೆಚ್ಚುತ್ತಾನೆ ಇರುತ್ತೆ. ಶನಿಮಾತ್ಮ ಅಂದ್ರೆ ಒಂದು ಆರಾಧ ದೈವ ಅಂತಾನೆ ಹೇಳ್ಬೋದು. ನನ್ನ ಆರಾಧ ದೈವನೇ ಶನಿಮಾತ್ಮ. ನಾನಿವತ್ತು ಒಂದು ಇಂಡಸ್ಟ್ರಿಗಳು ಬೆಳೆದಿದ್ದೀನಿ ಅಂದ್ರೂ ನಮ್ಮ ಶನಿಮಾತ್ಮನೇ ಕಾರಣ. ಯಾಕಂದ್ರೆ ಆ ಶನಿದೇವನ ಹತ್ರ ಬೇಡ್ಕೊಂಡಿದ್ದಕ್ಕೆ ನಾನಿವತ್ತು ಒಂದು ಉದಯ ಕಾಮಿಡಿಯಲ್ಲಿ ಒಂದು ಹೆಸರು ಮಾಡಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಶನಿಮಾತ್ಮನೇ ಕಾರಣ. ಇದು 71ನೇ ಶನಿ ಮಹಾತ್ಮ ಜಾತ್ರೆ. ಮತ್ತೆ ಇಲ್ಲಿ ನಾವು ಪ್ರತಿ ವರ್ಷನೂ ಬರ್ತೀವಿ. ತುಂಬಾ ಹಲವಾರು ಕಡೆಯಿಂದ ಜನ ಭಕ್ತಾದಿಗಳು ಎಲ್ಲರೂ ಬರ್ತಾರೆ. ಎಲ್ಲರೂ ಏನಾದ್ರು ಕೆಲಸ ಆಗಿಲ್ಲ ಅಂತ ಏನಾದ್ರು ಅನ್ಕೊಂಡ್ ಬಂದ್ರೆ ಎಲ್ಲ ದೇವರು ಈಡೇರಿಸ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸರಿ ರಥೋತ್ಸವ ನಡೀತಲ್ಲ,
ಜನರು ಬಂದು ಎಲ್ಲಾ ಕಡೆಯಿಂದನೂ ಜಾಸ್ತಿ ಬರ್ತಾರೆ. ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆಯಿಂದನೂ ಬರ್ತಾರೆ. ನಾವು ಇಲ್ಲಿ ಪ್ರತಿ ವರ್ಷ ಬರ್ತೀವಿ, ಪೂಜೆ ಮಾಡಿಸ್ತೀವಿ, ಒಳ್ಳೇದಾಗುತ್ತೆ. ಈ ರಥೋತ್ಸವದಲ್ಲಿ ಏನೇನು ವಿಶೇಷ ಘಟನೆಗಳಿದೆ ಅಥವಾ ಗುರುವಾರ ಭಕ್ತಾದಿಗಳಿಗೆ ಯಾವ ರೀತಿ ಕಲ್ಪಿಸಲಾಗ್ತದೆ? ಇಲ್ಲಿ ಎಲ್ಲಾರ್ಗು ಊಟದ ವ್ಯವಸ್ಥೆ ಅಂತೂ ಇದೆ. ದಾಸೋಹದಲ್ಲಿ ಎಷ್ಟೇ ಜನ ಭಕ್ತಾದಿಗಳು ಬಂದ್ರು ಕೊನೆಗೆ ಎಲ್ಲಾ ಕಡೆ ಪಾನಕ ಮತ್ತೆ ಮಜ್ಜಿಗೆ ಕೊಟ್ಟಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದು ವಿಶೇಷವಾಗಿ ಭಾಗಿಯಾಗಿದೆ ನಮ್ಮ ರಥೋತ್ಸವದಲ್ಲಿ. ನಿಮ್ಮ ಅನಿಸಿಕೆ ಹೇಳೋದು? ನಮ್ಮ ಅನಿಸಿಕೆ ಹೇಳೋದಾದ್ರೆ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಎಲ್ಲಾನು, ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಜನ ಸೇರಿದ್ರು ಎಲ್ಲ ಕ್ಲೀನ್ ಆಗಿ ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಮುದ್ದೆ, ಉಳಿಸಾರು ಎಲ್ಲ ಕೊಡ್ತಾರೆ ಊಟಕ್ಕೆ, ಎಲ್ಲ ಪಾಯಸ, ಬೂಂದಿ ಕೊಡ್ತಾರೆ, ಚೆನ್ನಾಗಿರುತ್ತೆ.